ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನು ಏರ್ಪಡಿಸಿಕೊಂಡಿದ್ದಾರೆ. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್, ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀರಾ. ಸರ್ಕಾರದಿಂದ ಏನಾದರೂ ಕರೆ ಬಂತ, ನಿಮ್ಮ ಸ್ಪಂದಿಸಿದ್ರ ನಿಮ್ಮ ಹೋರಾಟಕ್ಕೆ ಅಂತ? ಇಲ್ಲ, ನಮಗೇನು ಕರೆ ಬಂದಿಲ್ಲ. ಅವರು ಸ್ಪಂದಿಸ್ತಾರಾ ಇಲ್ಲ ಅದು ಗೊತ್ತಿಲ್ಲ. ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡ್ತಿದ್ದೀವಿ. ಇದು ಕರ್ನಾಟಕದ ಯಾರು ತೊಂದರೆಗೊಳಗಾಗಿರ್ತಕ್ಕಂಥ ಜನರ ಪರವಾದ ಹೋರಾಟ. ಈ ಹೋರಾಟ ಮಾಡಲಿಕ್ಕೆ ಈ ದೇಶಕ್ಕೆ ಹೇಳಿಕೊಟ್ಟವರು ಶಾಂತಿಯುತವಾಗಿ ಮಾಡಬೇಕು ಅಂಥೇಳಿ ಗಾಂಧೀಜಿಯವರು ಹೇಳ್ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ನಾವು ಹೊರಟಿರೋದಲ್ವ. ಹಾಗಾದರೆ ಗಾಂಧಿ ತತ್ವ ಸಿದ್ಧಾಂತಗಳನ್ನೇ ಮೈಗೂಡಿಸ್ಕೊಂಡು ನಾವು ಸರ್ಕಾರ ಮಾಡ್ತಿದ್ದೀವಿ ಅಂತ ಹೇಳ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಅಂದಮೇಲೆ ನಮ್ಮ ಹೋರಾಟಕ್ಕೆ ನಿಮ್ಮಲ್ಲಿ ಬೆಲೆ ಇಲ್ಲ ಅಂತಂದರೆ ನೀವು ಗಾಂಧಿ ತತ್ವಕ್ಕೆ ತಿಲಾಂಜಲಿ ಆಡಿದ್ದೀರಿ ಅಂತ ಆಗಲ್ವೇ? ನೀವು ಗಾಂಧಿಯನ್ನೇ ಗಾಳಿಗೆ ತೂರಿದ್ದೀರಿ ಅಂದರೆ ಗಾಂಧಿ ತತ್ವಗಳನ್ನು ಆದರ್ಶಗಳನ್ನು ಗಾಳಿಗೆ ತೂರೋ ಮೂಲಕ ಅವರ ವ್ಯಕ್ತಿತ್ವವನ್ನು ಕೊಂದುಬಿಟ್ಟಿದ್ದೀರಿ ಅಂತೇಳಿ ನಾವು ಹೇಳಬೇಕಾಗತ್ತೆ. ಆದ್ದರಿಂದ ಇವತ್ತು ಜನರ ಸಮಸ್ಯೆಗಳನ್ನು ಅರಿತು ನಾವು ಮಾಡ್ತಕ್ಕಂಥ ಈ ಹೋರಾಟಕ್ಕೆ ಇವತ್ತು ಅವರು ಬೆಲೆ ತರಬೇಕು, ಬೆಲೆಯನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂತಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸರ್, ಇವತ್ತಿನ ಕಾರ್ಯಕ್ರಮ ಏನಿದೆ ಸರ್? ಎರಡನೇ ದಿನ ಕಾಲಿಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಏನಾದರೂ? ಈಗ 11 ಗಂಟೆಗೆ ಇಲ್ಲಿ ಪ್ರೊಟೆಸ್ಟ್ ಆದಮೇಲೆ ಮುಖ್ಯಮಂತ್ರಿಗಳ ಗೃಹ ಇದು ಕಾವೇರಿಗೆ ನಾವು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸೊ ಇಲ್ಲಿ ಇದು ಹೀಗೆ ಮುಂದುವರಿತಿರ್ತದೆ, ರಾಜ್ಯಾದ್ಯಂತ ಹೊರಡ್ತದೆ. ಡಿ ಕೆ ಶಿವಕುಮಾರ್ ಒಂದ್ ಕಡೆ ಹೇಳ್ತಿದ್ದಾರೆ, ಅವ್ರ ಪಕ್ಷ ಇದ್ದ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಆಗ್ತಿರ್ಲಿಲ್ವಾ ಅನ್ನೋದು ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಅಷ್ಟೇ. ಅವರಿಗೆ ಈ ರಾಜ್ಯದ ಆಡಳಿತದ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಕೇಳಿ. ನಮ್ಮಲ್ಲಿ ಸಣ್ಣ ಪುಟ್ಟದ್ದು ಆಗಿದ ತಕ್ಷಣ ಬೀದಿಗಿಳಿದು ಹೇಳ್ತಿದ್ರು, ನಮ್ಮ ಸರ್ಕಾರ ಬಂದರೆ ನಾವು ಯಾವ ಬೆಲೆ ಏರಿಸೋದಿಲ್ಲ ಅಂತೇಳಿ. ಇವತ್ತು ಯಾವ ಮುಖ ಇಟ್ಕೊಂಡು ಮಾಡ್ತಾ ಇದ್ದೀರ ನೀವು? ನಮ್ಮ ವಿರುದ್ಧವಾಗಿ ಈ ರೀತಿ ಹೋರಾಟ ಮಾಡಿದ್ರಲ್ಲ, ಈಗ ಹೇಳಿ ನೀವು ಯಾಕೆ ಏರಿಸಿದ್ರಿ? ಏರಿಸದೇ ಇದ್ದಿದ್ರೆ ನಾವು ಮಾಡ್ತಿರಲಿಲ್ಲ. ಎಲ್ಲ ಸರ್ಕಾರಗಳಲ್ಲೂ ಏರಿರ್ತವೆ. ಯಾವುದು ಇದು ಒಂದನ್ನೂ ಬಿಟ್ಟಿಲ್ಲ. ಮೊದಲನೇ ರೌಂಡ್ ಆಯಿತು, ಎರಡನೇ ರೌಂಡ್ ಆಯಿತು, ಮೂರನೇ ರೌಂಡ್ ಆಯಿತು, ಹೆಚ್ಚುತ್ತಾನೇ ಇದೆಯಲ್ಲ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ಅವರು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು. ಈಗ 18 ಶಾಸಕರನ್ನೇನು ಅಮಾನತ್ ಮಾಡಿದ್ದಾರೆ, ಪೀಠಕ್ಕೆ ಗೌರವ ಕೊಟ್ಟಿಲ್ಲ, ಅದು ಆ ಕಾರಣಕ್ಕೋಸ್ಕರ ಅಮಾನತ್ ಮಾಡಿದ್ದೀವಿ ಅನ್ನೋದು ಒಂದು ಕಡೆ ಅವರು ಎಲ್ಲೋ ಹೇಳ್ಕೊಳ್ತಿದ್ದಾರೆ ಸರ್. ನೋಡಿ, ಇದು ಒಂದು ರೀತಿ ವಿಷ ಕಾರ್ತಕ್ಕಂಥ ಕೆಲಸ. BJPಯನ್ನು ಹೀಗಾದರೂ ಹದ್ದುಬಸ್ನಲ್ಲಿ ಇಡಬಹುದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇದು ತಪ್ಪು. ಅಲ್ಲಿ ಸಭಾಧ್ಯಕ್ಷರು ಕಾಂಗ್ರೆಸ್ನ ಏಜೆಂಟ್ನಂತೆ ವರ್ತಿಸಿದ್ದಾರೆ. 18 ಜನ ಶಾಸಕರು ಅವರು ಹಕ್ಕನ್ನು ಕೇಳುವಾಗ, ಅವ್ರ ನ್ಯಾಯವನ್ನು ಕೇಳುವಾಗ ಅಥವಾ ಮುಂದೆ ಬಂದಾಗ ಬನ್ನಿ 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 ಅಂತ ಯಾಕೆ ಕರೆದ್ರಿ ನೀವು? ಬನ್ನಿ, ಯಾರು ಮಾರ್ಷಲ್ಗಳು ತಡಿಬೇಡಿ, ನೀವು ಬನ್ನಿ, ಎಲ್ಲ ಬನ್ನಿ ಅಂತ ಕರೆದು ನೀವು ಸಸ್ಪೆಂಡ್ ಮಾಡ್ತೀರಿ. 6 ತಿಂಗಳ ಮಾಡಲಿಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ. ಇದುವರೆಗೂ ಕೂಡ ಎಲ್ಲೂ ಆ ರೀತಿ ಆಗಿಲ್ಲ. 1 ವರ್ಷಕ್ಕೆ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಇಮ್ಮಿಡಿಯೇಟ್ಲಿ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಕೋರ್ಟ್ ಆದೇಶ ಆಯಿತು. ಇದೆಲ್ಲ ನಿಮ್ಮ ಗಮನದಲ್ಲಿಲ್ವಾ? ಅಥವಾ ನಿಮ್ಗೆ ಯಾರು ಹೇಳ್ಕೊಡ್ಲಿಲ್ವಾ? ನಿಮ್ಮ ಲಾ ಮಿನಿಸ್ಟರ್ ಏನು ಮಾಡ್ತಿದ್ದಾರೆ? ಅವ್ರನ್ನ ಕೇಳಿ ಮಾಡಿದ್ರೆ ಇದೆಲ್ಲನೂ? ಇದು ಸ್ವಯಂಕೃತ ಅಪರಾಧ ಇದೆ. ನಿಮ್ಮ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದೀರಿ ಎಲ್ಲರ ಮುಂದೆ. ಇಂದಿನ ಯಾವುದೇ ಸ್ಪೀಕರ್ಗಳಿಗೆ ನನ್ನಷ್ಟು ಗಟ್ಸ್ ಇಲ್ಲ ಅಂದರೆ ಅವ್ರನ್ನೆಲ್ಲ ಅವಮಾನ ಮಾಡಿದ್ದೀರಿ. ನಿಮಗೆ ಎಷ್ಟು ಗಟ್ಸ್ ಇದೆ ಅನ್ನೋದನ್ನು ನಾವು ನೋಡ್ತೇವೆ. ಈಗ ಸರ್, ನಿನ್ನೆ ಅಷ್ಟೇ ಲೋಕಸಭೆಯಲ್ಲಿ ವಕ್ಫ್ ವಿಚಾರವಾಗಿ ಮಂಡನೆ ಆಗಿದೆ, ಬಿಲ್ ಮಂಡನೆ ಮಾಡಿದ್ದಾರೆ. ಅದ್ರ ವಿಚಾರವಾಗಿ ಎಲ್ಲೋ ಒಂದು ಕಡೆ ವಿರೋಧ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇಲ್ಲ, ಕಾಂಗ್ರೆಸ್ ಹುಟ್ಟಾಕಿದ್ದೇ ಹೋಗ್ತಲ್ವಾ, ಅದರಿಂದಾಗಿ ಅವರು ವಿರೋಧ ಮಾಡಬೇಕು. ಅವ್ರ ಮಗು ಬೇರೆಯವರು ಯಾರೋ ಇದು ಸರಿ ಇಲ್ಲ ಅಂತಂದಾಗ ವಿರೋಧ ಮಾಡಬೇಕಲ್ವಾ? ಆ ಕೆಲಸವನ್ನು ಮಾಡ್ತಿದ್ದಾರೆ. ಇದರಿಂದ ವಕ್ತನ್ನು ಇವತ್ತು ನಾವು ಹದ್ದುಬಸ್ತಿನಲ್ಲಿ ಇಡೋ ಕೆಲಸ ಮಾಡ್ತಿದ್ದೀವಿ. ಆಸ್ತಿಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಿದ್ದೀವಿ. ಕಾಂಗ್ರೆಸ್ನವ್ರ ಥರ ಅಲ್ಲ. ನಾವು ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇದರಿಂದಾಗಿ ಆ ಆಸ್ತಿಗಳು ರಕ್ಷಣೆ ಆಗ್ತವೆ. ಆದರೆ ತೊಂದರೆ ಏನಾಗ್ತದೆ ಅಂತ ಅನ್ನೋದು ಇದು ನಿಮ್ಮ ಗಮನಕ್ಕೆ ತರಬೇಕಾಗಿದೆ. ಯಾರ್ಯಾರು ಈ ಆಸ್ತಿಗಳನ್ನು ಲಪಟಾಯಿಸಿದ್ದಾರೆ, ನುಂಗಿದ್ದಾರೆ, ಅವ್ರಿಗೆ ತೊಂದರೆ ಆಗತ್ತೆ. ಈಗ ಮಾನ್ಯ AICC ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಸ್ಟೇಟ್ಮೆಂಟು,
ಬಿ ಜೆ ಪಿನವರು ಆಸ್ತಿಗಳನ್ನು ಕಬಳಿಸ್ಲಿಕ್ಕೆ ಅಂತ, ನಾವೇನು ಕಬಳಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಯಾರ್ಯಾರು ಕಬಳಿಸಿದ್ದಾರೋ ಅದೆಲ್ಲ ವಾಪಸ್ಸು ಕಕ್ಕಿಸ್ಬೇಕಾಗತ್ತೆ. ಇದರಲ್ಲಿ ಮಾನಪ್ಪಾಡಿ ರಿಪೋರ್ಟಲ್ಲಿ ಖರ್ಗೆ ಅವರ ಹೆಸರು ಕೂಡ ಇದೆ. ಅವ್ರು ಯಾವಾಗ ವಾಪಸ್ ಕೊಡ್ತಾರೆ ಆಸ್ತಿ ಅನ್ನೋದನ್ನು ಹೇಳ್ಬೇಕೀಗ ಅವರು. ಸರ್, ಇವಾಗ ಇನ್ನೇನು 11 ಗಂಟೆಗೆ ಮುಕ್ತಾಯ ಆಗುತ್ತೆ ಅಹೋರಾತ್ರಿ ಧರಣಿ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋ ಕೆಲಸ ಏನಾದರೂ ಆಗ್ತಿದೆಯಾ? ಹೌದೌದು, ಹೊರಡ್ತಾ ಇದ್ದೀವಿ. ಈಗ 11 ಗಂಟೆಗೆ ಮುತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.